ಇನ್ನು ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಯಾಮಗಳಲ್ಲಿ ಕೇಂದ್ರ ವಿಭಾಗದ ಪೊಲೀಸರು ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೇವಲ ಒಂದು ಆಯಾಮ ಮಾತ್ರ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕಾಗಿ ಒಂದೊಂದು ಟೀಮ್ಗಳನ್ನು ಕೂಡ ರಚನೆ ಮಾಡಲಾಗಿದೆ. ಅಂದರೆ ಒಂದೊಂದು ಆಯಾಮದಲ್ಲಿ ತನಿಖೆ ಮಾಡೋದಕ್ಕೆ ಒಂದೊಂದು ತಂಡಗಳನ್ನು ರಚನೆ ಮಾಡಲಾಗಿದೆ. ಈ ಒಂದೊಂದು ತಂಡಗಳು ಒಂದೊಂದು ವಿಚಾರದ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕತ್ತೆ. ಅಂದರೆ ಏನಾದರೂ ಯಾರ ಜೊತೆನಾದರೂ ವೈಷಮ್ಯ ಇತ್ತ, ಅಥವಾ ಬಿಸ್ನೆಸ್ ಪಾರ್ಟ್ನರ್ಗಳು ಯಾರ್ಯಾರು, ಇದರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆಗೆ ಅವರಿಗಿದ್ದಂತಹ ಸಂಬಂಧ ಯಾವ ರೀತಿಯಾಗಿತ್ತು, ಯಾರಾದರೂ ಬೆದರಿಕೆ ಏನಾದರೂ ಒಡ್ಡಿದ್ರಾ, ಅಥವಾ ಯಾರ ಜೊತೆನಾದರೂ ವೈಷಮ್ಯ ಇತ್ತ, ಇದರ ಜೊತೆಗೆ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಆದಾಯ ತೆರಿಗೆ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ವಿಚಾರಣೆ ಮಾಡುವಾಗ ಯಾವ ರೀತಿಯಾಗಿ ಕಿರುಕುಳ ಅನುಭವಿಸಿದ್ರು, ಕಿರುಕುಳ ಏನಾದರೂ ಕೊಟ್ಟಿದ್ರಾ, ಜೊತೆಗೆ ಒತ್ತಡ ಏನಾದರೂ ಇತ್ತಾ ತುಂಬ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಜೊತೆಗೆ ಭೂಮಾಫಿಯಾದ ಒಂದು ಆರೋಪ ಕೂಡ ಕೇಳಿಬರ್ತಾ ಇತ್ತು. ಹೀಗೆ ಪ್ರತಿಯೊಂದು ಆಯಾಮದಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಅಂತ ಒಂದೊಂದು ತಂಡಗಳನ್ನು ರಚನೆ ಮಾಡಲಾಗಿದೆ. ಈ ಒಂದೊಂದು ತಂಡಗಳು ಒಂದೊಂದು ಆಯಾಮದಲ್ಲಿ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾವೆ. ಹೀಗಾಗಿ ತನಿಖೆ ಬಳಿಕವಷ್ಟೇ ಅಸಲಿಗೆ ಆಗಿದ್ದೇನು, ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣವಾದರೂ ಏನು ಅನ್ನುವಂತಹ ವಿಚಾರ ಬಯಲಿಗೆ ಬರಲಿದೆ. ಇನ್ನು ಅಧಿಕಾರಿಗಳು ಈಗಾಗಲೇ ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕಂತ. ಇದರ ಜೊತೆಗೆ ಸ್ಥಳದಲ್ಲಿ ಕಲೆ ಹಾಕಿರುವಂತಹ ಒಂದು ಮಾಹಿತಿಗಳು, ಅಂದರೆ ಆ ಸ್ಥಳದಲ್ಲಿ ಸಿಕ್ಕಿರುವಂತಹ ವಸ್ತುಗಳು, ಅವರ ಮೊಬೈಲ್ ಫೋನ್ ಆಗಿರಬಹುದು, ಗನ್ ಆಗಿರಬಹುದು, ಇದೆಲ್ಲವನ್ನು ಪ್ರಾಥಮಿಕವಾಗಿ ಪರಿಗಣಿಸಿ ಮೊಬೈಲ್ ಏನಿದೆ ಅದು ತುಂಬ ಅತ್ಯಮೂಲ್ಯವಾಗಿರುವಂತಹ ಒಂದು ಸಾಕ್ಷಿಯಾಗುತ್ತೆ. ಹೀಗಾಗಿ ಯಾರ ಜೊತೆಯಲ್ಲಿ ಮಾತನಾಡಿದ್ರು, ಯಾರು ಕರೆ ಮಾಡಿದ್ರು, ಕರೆ ಮಾಡಿದವರು ಯಾರು, ಅಥವಾ ಯಾರಾದರೂ ಮೆಸೇಜ್ ಮಾಡಿದ್ರಾ, ಅಥವಾ ಯಾರಿಗಾದರೂ ಡೆತ್ ನೋಟ್ ಏನಾದರೂ ಕಳಿಸಿದಾರಾ, ಹೀಗೆ ಹಲವಾರು ಆಯಾಮಗಳು ಈಗ ಎದುರಿಗೆ ಬರ್ತಾ ಇದೆ. ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಒಂದೊಂದು ತಂಡಗಳನ್ನು ರಚನೆ ಮಾಡಿಕೊಂಡು ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಇದರ ಜೊತೆಗೆ ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರೇನಿದ್ದಾರೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸಿಜೆ ರಾಯ್ ಅವರು ಯಾರ ಜೊತೆಗೆ ನಿಕಟ ಸ್ನೇಹವನ್ನು ಹೊಂದಿದ್ರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅಂದರೆ ಯಾರ ಬಳಿನಾದರೂ ಈ IT ದಾಳಿ ಹಾಗೂ IT ಅಧಿಕಾರಿಗಳ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನ ಪ್ರಶ್ನೆಗೆ ಒಳಪಡಿಸಿದಾಗ ವಾಸ್ತವಾಂಶ ಏನು ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ.